ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿಯಲ್ಲಿ ಅದರಲ್ಲೂ ಡೇಟ್ಸ್ ಇಯರ್ ಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಸರ್ ಏನಾದ್ರೂ ಟ್ರಿಕ್ಸ್ ಇದ್ರೆ ಕೊಡಿ ಅಂತ ಪದೇ ಪದೇ ಕ್ಲಾಸ್ ಅಲ್ಲೂ ಕೂಡ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ 90% ಅಂತ ಸ್ಟೂಡೆಂಟ್ಸ್ ಗೆ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಗೆ ಕ್ಲಾಸ್ 10th ಅಲ್ಲಿರೋ ಎಲ್ಲಾ ಇಂಪಾರ್ಟೆಂಟ್ ಇಯರ್ಸ್ ಡೇಟ್ಸ್ ಬೇಕು ಅಂತಂದ್ರೆ PDF ಬೇಕು ಅಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿಯಲ್ಲಿ ಅದರಲ್ಲೂ ಡೇಟ್ಸ್ ಇಯರ್ ಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಸರ್ ಏನಾದ್ರೂ ಟ್ರಿಕ್ಸ್ ಇದ್ರೆ ಕೊಡಿ ಅಂತ ಪದೇ ಪದೇ ಕ್ಲಾಸ್ ಅಲ್ಲೂ ಕೂಡ ಕೇಳ್ತಾ ಇದ್ರಿ. ಸೊ ಅಲ್ಲಿ ನನಗೆ ಗೊತ್ತಿದೆ ಆಲ್ಮೋಸ್ಟ್ 90% ಅಂತ ಸ್ಟೂಡೆಂಟ್ಸ್ ಗೆ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಏನ್ ಮಾಡಿದೆ ಅಂತಂದ್ರೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಮೈನ್ ಆಗಿ 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸ್ ನ ನೀವೇನಾದ್ರೂ ಚೆನ್ನಾಗಿ ತಿಳ್ಕೊಂಡ್ರೆ ಆರಾಮಾಗಿ ನೆನ್ಪಿಟ್ಕೋಬಹುದು. ಸೊ ನೆನ್ಪಿಟ್ಕೊಳ್ತೀರಲ್ವಾ? ಸೊ ಅದಕ್ಕೂ ಮುಂಚೆ ನೋಡಿ, ನಿಮ್ಗೆ ಕ್ಲಾಸ್ 10th ಅಲ್ಲಿರೋ ಎಲ್ಲಾ ಇಂಪಾರ್ಟೆಂಟ್ ಇಯರ್ಸ್ ಡೇಟ್ಸ್ ಬೇಕು ಅಂತಂದ್ರೆ PDF ಬೇಕು ಅಂತಂದ್ರೆ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದ್ ಕಂಡೀಷನ್ ಏನ್ ಗೊತ್ತಾ? ಸೊ ನನಗೆ SST ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿನಿಮಮ್ 40 ಕಮೆಂಟ್ಸ್ ಬರಲೇಬೇಕು. 40 ಕಮೆಂಟ್ಸ್ ಗಳು ಬಂದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಕ್ಲಾಸ್ 10th ನ ಎಲ್ಲ ಇಯರ್ ನಮ್ ಡೇಟ್ ಗಳನ್ನ ನಿಮ್ಗೆ PDF ಫಾರ್ಮೆಟ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಅಲ್ಲಿ PW ಕನ್ನಡ 9th and SLC ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಸೊ ರೆಡಿ ಹಾಗಾದ್ರೆ? ಸೊ ರೆಡಿ ಇದೀರಲ್ವಾ? PDF ಬೇಕಂದ್ರೆ ಕಮೆಂಟ್ ಹಾಕಿ. ಓಕೆ, ಸೊ ಹಾಗಾದ್ರೆ ಯಾವ ರೀತಿ ನೆನ್ಪಿಟ್ಕೊಳ್ಳೋದಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸಿಂಪಲ್ ಆಗಿದೆ. ಸೊ ನೋಡ್ತಾ ಹೋಗಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೋಡಿ ಫಸ್ಟ್ ಏನು, ಓಕೆ, ಲೀಸ್ಟ್ ಡೌನ್ ಇಯರ್ಸ್ ಅಂಡ್ ಡೇಟ್ಸ್ ಚಾಪ್ಟರ್ ವೈಸ್ ಅಂತ ಹೇಳಿದೀನಿ ಫಸ್ಟ್ ಥಿಂಗ್. ಓಕೆನಾ? ಅಂತ ಅಂದ್ರೆ ಸೊ ಪ್ರತಿ ಚಾಪ್ಟರ್ ವೈಸ್ ಕೂಡ ನೀವ್ ಏನ್ ಮಾಡ್ಬೇಕು, ಇಯರ್ಸ್ ಡೇಟ್ಸ್ ಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಯರ್ಸ್ ಪ್ಲಸ್ ಡೇಟ್ಸ್ ನ ಏನ್ ಮಾಡ್ಬೇಕು, ಚಾಪ್ಟರ್ ವೈಸ್ ರೌಟ್ ಔಟ್ ಮಾಡಿ. ಕ್ಲಿಯರಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಯಾಕಂದ್ರೆ ಎಲ್ಲಾ ಚಾಪ್ಟರ್ ಅಲ್ಲೂ ಕೂಡ ನಿಮಗೆ 33 ಚಾಪ್ಟರ್ಸ್ ಇದ್ರೆ 33 ಚಾಪ್ಟರ್ಸ್ ಅಲ್ಲೂ ಕೂಡ ಇಯರ್ಸ್ ಡೇಟ್ಸ್ ಬರೋದಿಲ್ಲ. ಓಕೆ, ಸೊ ಇದು ನಿಮಗೆ ನೆನಪಿರ್ಲಿ. ಕ್ಲಿಯರ್? ಓಕೆನಾ? ಸೊ ಹಾಗಾಗಿ ಚಾಪ್ಟರ್ ವೈಸ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಬರ್ದಿಟ್ಕೊಳ್ಳಿ. ಕ್ಲಿಯರಾ? ಸೊ ಇದು ಮಾಡಾದ್ಮೇಲೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಫಸ್ಟ್ ಚಾಪ್ಟರ್ ವೈಸ್ ಲೀಸ್ಟ್ ಡೌನ್ ಮಾಡಾದ್ಮೇಲೆ ಸೆಕೆಂಡ್ ಒನ್ ಇಫ್ ಪಾಸಿಬಲ್ ಮೇಕ್ ಆಡಿಯೋ ವರ್ಷನ್ ಅಂತಂದ್ರೆ ಅದನ್ನ ಆ ಇಯರ್, ಓಕೆ, ಪ್ರತಿ ಚಾಪ್ಟರ್ ವೈಸ್ ಯಾವ್ಯಾವ ಇಯರ್ಸ್ ಡೇಟ್ಸ್ ಇದೆ ಅವಾಗ ಏನೇನು ಇನ್ಸಿಡೆಂಟ್ ನಡೀತು ಅನ್ನೋದನ್ನ ಒಂದು ನಿಮ್ಮ ಮೊಬೈಲ್ ಅಲ್ಲಿ ಆಡಿಯೋ ಫಾರ್ಮೆಟ್ ಅಲ್ಲಿ ರೆಕಾರ್ಡ್ ಮಾಡಿಡಿ. ನೀವು ಯಾವ್ಯಾವ ಮೊಬೈಲ್ ಯೂಸ್ ಮಾಡ್ತೀರೋ ಅವಾಗ ದಿನಕ್ಕೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಅದನ್ನ ಕೇಳ್ತಾ ಇರಿ. ಕ್ಲಿಯರಾ? ನೀವು ಪದೇ ಪದೇ ಕೇಳ್ತಾ ಇದ್ರೆ ಅದು ನಿಮಗೆ ನೆನ್ಪುಳಿಯುತ್ತೆ. ಓಕೆ, ಸೊ ಈಸಿ ಒನ್. ಓಕೆ, ಸೊ ಮೊಬೈಲ್ ಅಂತೂ ಅವಾಗಂತೂ ಡೈಲಿ ಅಂತೂ ಸ್ವಲ್ಪ ಟೈಮ್ ಅಂತೂ ಯೂಸ್ ಮಾಡ್ತಾರೆ ಎಲ್ರು ಅಲ್ವಾ? ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಯೂಸ್ ಆಗ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಇದು ಏನ್ ಮಾಡ್ಬೇಕು, ಈ ರೀತಿ ಮಾಡ್ಬೇಕು. ದೆನ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ಅದಕ್ಕೂ ಮುಂಚೆ ನೋಡಿ, ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕ್ಲಾಸ್ 10th ಅವ್ರಿಗೆ ನಾವು SSLC ವೀರಾ ಬ್ಯಾಚ್ ನ ತಂದಿದ್ದೀವಿ ಅಲ್ವಾ? SSLC ವೀರಾ 2027 ಬ್ಯಾಚ್ ನ ನಾವು ಆಲ್ರೆಡಿ ತಂದಿದ್ದೀವಿ. ಓಕೆ, ಸೊ ಈ ಬ್ಯಾಚ್ ನಿಮಗೆ ಅಟ್ ಪ್ರೆಸೆಂಟ್ ನೋಡಿ, ಪ್ರೆಸೆಂಟ್ ಗುರು ಪೂರ್ಣಿಮಾ ರಿಲೇಟೆಡ್ ಗುರು ಪೂರ್ಣಿಮಾ ಸೇಲ್ ನಡೀತಾ ಇದೆ. ಓಕೆ, ಸೊ ಈ ಒಂದು ಸೇಲ್ ನಿಮಗೆ ಆಗಸ್ಟ್ 3 ವರೆಗೂ ಮಾತ್ರ ಇರುತ್ತೆ. ಕ್ಲಿಯರಾ? ಆಗಸ್ಟ್ 3 ವರೆಗೂ ಮಾತ್ರ ಇರುತ್ತೆ ಗುರು ಪೂರ್ಣಿಮಾ ಸೇಲು. ಸೊ ಈ ಸೇಲ್ ಅಂಡರ್ ಅಲ್ಲಿ ನಿಮಗೆ ವೀರಾ ಬ್ಯಾಚ್ ಜಸ್ಟ್ ನಿಮಗೆ 1,999 ಸಿಗ್ತಾ ಇದೆ. ಕ್ಲಿಯರಾ? ಓಕೆ, 1,999 ಸಿಗ್ತಾ ಇದೆ. ಇಲ್ಲಿ ನಾವು ನಿಮಗೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಲೈವ್ ಪ್ಲಸ್ ರೆಕಾರ್ಡೆಡ್ ಲೆಕ್ಚರ್, DPP ಗಳನ್ನ ಕೊಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಆಡ್ ಮಾಡಿ. ಓಕೆ, ಮತ್ತೆ ಸ್ಯಾಂಪಲ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತೀವಿ. ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರುತ್ತೆ. ನಿಮ್ಮ ಎಕ್ಸಾಮ್ ಗೈಡೆನ್ಸ್ FA1 FA2 FA3 FA4 ಆಮೇಲೆ ಪ್ರಿಪರೇಟರಿ ಫುಲ್ ಲಾಸ್ಟ್ ಎಕ್ಸಾಮ್ ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಕೆರಿಯರ್ ಗೈಡೆನ್ಸ್ ಸೆಷನ್ಸ್ ಇಷ್ಟೆಲ್ಲ ನಾವು ನಿಮಗೆ ವೀರಾ ಬ್ಯಾಚ್ ಅಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಗುರು ಪೂರ್ಣಿಮಾ ಸೇಲ್ ನಡೀತಾ ಇದೆ 3rd ಆಗಸ್ಟ್ ವರೆಗೂ ಮಾತ್ರ. ಓಕೆ, 1,999 ಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ಇಂಟರ್ಲಿಂಕ್ ಕಾನ್ಸೆಪ್ಟ್ ಅಂತ ಕೊಟ್ಟಿದ್ದೀನಿ. ಅಂತಂದ್ರೆ ನೋಡಿ, ಈಗ ನೀವು ಆಲ್ರೆಡಿ ಚಾಪ್ಟರ್ ವೈಸ್ ಮಾಡಿದಿರಾ, ಲೀಸ್ಟ್ ಡೌನ್ ಮಾಡಿದಿರಾ. ಓಕೆ, ಸೊ ಅದಾದ ಮೇಲೆ ನೀವು ಆಡಿಯೋ ಫಾರ್ಮೆಟ್ ಮಾಡಿದಿರಾ. ಸೊ ಇಲ್ಲಿ ಒಂದೇನಪ್ಪ ಅಂದ್ರೆ ನೋಡಿ, ನಾನು ನಿಮಗೆ ಚಾಪ್ಟರ್ ಮಾಡ್ಬೇಕಾದ್ರೆ ಸ್ಟೋರಿ ಫಾರ್ಮೆಟ್ ಅಲ್ಲಿ ಹೇಳ್ಕೊಡ್ತೀನಿ ಅಲ್ವಾ? ನೋಡಿ, ನೀವು ಪ್ರತಿಯೊಂದನ್ನು ಕೂಡ ಬೈಹಾರ್ಟ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಕತೆ ಫಾರ್ಮೆಟ್ ಅಲ್ಲಿ, ಸ್ಟೋರಿ ಫಾರ್ಮೆಟ್ ಅಲ್ಲಿ ಕತೆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅವಾಗ 50% ಇಯರ್ಸ್ ಅಂಡ್ ಡೇಟ್ಸ್ ನಮಗೆ ಆಬ್ವಿಯಸ್ಲಿ ನೆನಪಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ 1754 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತಾ, 1757 ಅಲ್ಲಿ ಬಕ್ಸರ್ ಕದನ ನಡೆಯುತ್ತಾ, ಆಮೇಲೆ 64 ಅಲ್ಲಿ ನಡೆಯುತ್ತಾ. ಕ್ಲಿಯರ್? ಆಮೇಲೆ 65 ಅಲ್ಲಿ ಡ್ಯೂಯಲ್ ಗವರ್ನಮೆಂಟ್ ತರ್ತಾರ. ಸೊ ಈ ರೀತಿ ನೀವು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸೊ ಆರ್ಡರ್ ವೈಸ್ ನಾವು ಇನ್ನು ಕತೆ ಫಾರ್ಮೆಟ್ ಅಲ್ಲಿ ನೆನ್ಪಿಟ್ಕೊಂಡ್ರೆ ಯಾವ್ದಾದ್ಮೇಲೆ ಏನೇನಾಯ್ತು ಅಂತ ನಿಮಗೆ ಅಲ್ಲಿ ಅದು ಕೂಡ ಸುಲಭ ಆಗಿರುತ್ತೆ. ಓಕೆ, ದಿ ಬೆಸ್ಟ್ ಮೆಥಡ್ ಇದು ಕೂಡ. ಓಕೆ, ಕತೆ ಫಾರ್ಮೆಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಅಂಡ್ ಲಾಸ್ಟ್ ಸ್ಟೆಪ್ ನೋಡಿ, ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಲ್ಲೊಂದು ನಂಬರ್ ಟಿಪ್ಸ್ ಅಂತ ನಾವು ಕೊಟ್ಟಿದ್ದೀನಿ. ಕ್ಲಿಯರಾ? ಸೊ ನೀವು ಇದ್ರ ಪ್ರಕಾರ ಏನ್ ಮಾಡ್ಬೇಕಂದ್ರೆ ನೋಡಿ, 0 to 1 ನಾನು ಇಲ್ಲಿ ಒಂದು ಕೊಟ್ಟಿದ್ದೀನಿ ನೋಡಿ. 0 ಅಂದ್ರೆ ಹೀರೋ, 1 ಸನ್ನು, 2 ಟೂರು, 3 ಟ್ರೀ, 4 ಮೋರ್, 5 ಫೈಟ್, 6 ರನ್ ಕ್ರಿಕೆಟ್ ರಿಲೇಟೆಡ್ ನೋಡಿ, 7 ಹೆವನ್, 8 ಲೈಟ್, 9 ಫೈನ್. ಹಂಗೆ ಈಚ್ ಡಿಜಿಟ್ಗೂ ಕೂಡ ನಾನು ಅದಕ್ಕೆ ಸಿಮಿಲರ್ ಆಗಿ ಬರ್ತಕ್ಕಂತ ಏನೋ ನಂಬರ್ಸ್ ಅನ್ನ ಕೊಟ್ಟು, ಓಕೆ, ಒಂದು ವರ್ಡ್ ಕೊಟ್ಟಿದ್ದೀನಿ. ಕ್ಲಿಯರಾ? ಫಾರ್ ಎಕ್ಸಾಂಪಲ್ ನೋಡಿ, 1947 ನೆನ್ಪಿಟ್ಕೋಬೇಕಾದ್ರೆ 1 ಗೆ ಸನ್ನು. ಕ್ಲಿಯರಾ? 9 ಗೆ ಫೈನ್. ಓಕೆ, 4 ಗೆ ಮೋರು,
7ಗೆ ಹೆವನ್. ಈ ರೀತಿ ನಿಮ್ಗೆ ಯಾವ ಇಯರ್ ಬೇಕು ಅದಕ್ಕೆ ಈ ರೀತಿ ಫಾರ್ಮ್ ಮಾಡ್ಕೊಳ್ಳಿ. ಕ್ಲಿಯರಾ? ನೋಡಿ, ಆ ಒಂದು ಡಿಜಿಟ್ ಗೆ ಸರಿ ಹೋಗ್ತಕ್ಕಂಥ ವರ್ಡ್ ನೇ ಕೊಟ್ಟಿದ್ದೀನಿ, ಅದಕ್ಕೆ ಸಿಮಿಲರ್ ಆಗಿ ಸುಲಭವಾಗಿ ನೆನ್ಪಿಟ್ಕೋಬಹುದು ಅಂತದನ್ನ. ಕ್ಲಿಯರಾ? ಸೊ ಇದನ್ನು ಕೂಡ ಇದೆಲ್ಲ ಏನ್ ಮಾಡ್ಬೇಕು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನೆನ್ಪಿಟ್ಕೊಳ್ತೀರಾ. ಓಕೆನಾ? ಕ್ಲಿಯರಾ? ಸೊ ಮತ್ತೆ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಮತ್ತೆ ನಿಮಗೆ ಬೇರೆ ಏನ್ ಬೇಕೋ, ಬೇರೆ ಎನಿ ರಿಲೇಟೆಡ್, ನಮಗೆ ಸರ್ ಆ ವಿಡಿಯೋ ಬೇಕು, ಈ ವಿಡಿಯೋ ಬೇಕು, ಏನೇ ಇದ್ರು ಕೂಡ ಅದ್ರ ರಿಲೇಟೆಡ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು.